नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ. ಓಂ ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 29/7/2026. ಪ್ರಾತಃ ಕ್ಲಾಸ್ 25/4/2020. ಓಂ ನಮಃ ಶಿವಾಯ. ಪ್ರೀತಿಯ ಮಕ್ಕಳೇ, ಭೋಲಾನಾಥ ತಂದೆಗೆ ಭೋಲಾ ಭೋಲಾ ಮಕ್ಕಳು ಬಹಳ ಪ್ರಿಯರಾಗಿದ್ದಾರೆ. ಯಾರಲ್ಲಿ ಯಾವುದೇ ಕಲಬೆರಕೆ ಇಲ್ಲ, ಯಾವುದೇ ಸ್ವಾರ್ಥವಿಲ್ಲ, ಯಾವುದೇ ಚಾಲಾಕಿತನವಿಲ್ಲ, ಜ್ಞಾನ ಮತ್ತು ದೇಹದ ಯಾವುದೇ ಅಭಿಮಾನವೂ ಇರುವುದಿಲ್ಲ, ಆ ಮಕ್ಕಳು ಪ್ರಿಯ. ಓಂ ನಮಃ ಶಿವಾಯ. ತಂದೆಗೆ ಮಕ್ಕಳ ಮೇಲೆ ಅಪಾರ ಪ್ರೀತಿ ಇದೆ. ನಮ್ಮ ಬಾಬಾ ಏನು ಹೇಳಿ ಹೋಗಿದ್ದಾರೆ ಎಲ್ಲರಿಗೂ ನೆನಪಿದೆಯೇ? ನೋಡಿ, ತಂದೆಗೆ ಯಾವ ಮಕ್ಕಳು ಪ್ರಿಯರಾಗಿದ್ದಾರೆ? ಬಾಬಾ ಏನು ಹೇಳಿದರು? ಭೋಲಾ ಭೋಲಾ ಮಕ್ಕಳು ತಂದೆಗೆ ಪ್ರಿಯರಾಗಿದ್ದಾರೆ. ಭೋಲಾನಾಥನ ಮೆರವಣಿಗೆಯಲ್ಲಿ ಯಾರು ಹೋಗುತ್ತಾರೆ? ಮೊಟ್ಟ ಮೊದಲ ಸೆಕ್ಷನ್ ಭೋಲಾ ಮಕ್ಕಳದ್ದಾಗಿರುತ್ತದೆ. ಭೋಲಾ ಎಂದರೆ ಯಾರಲ್ಲಿ ಯಾವುದೇ ಕಲಬೆರಕೆ ಇಲ್ಲವೋ, ಯಾವುದೇ ಸ್ವಾರ್ಥವಿಲ್ಲವೋ, ಯಾವುದೇ ಚಾಲಾಕಿತನವಿಲ್ಲವೋ, ಯಾವುದೇ ದೇಹದ ಅಭಿಮಾನವಿಲ್ಲವೋ ಮತ್ತು ಯಾವುದೇ ಜ್ಞಾನದ ಅಭಿಮಾನವೂ ಇಲ್ಲವೋ. ಬಾಬಾ ಈ ಸಂದೇಶವನ್ನು ಮೊದಲು ಏಕೆ ನೀಡಿದರು? ಕಾರಣವೇನೆಂದರೆ, ಒಂದು ವೇಳೆ ಆ ಎಲ್ಲ ಕೊರತೆಗಳಿದ್ದರೆ ಅವುಗಳನ್ನು ಹೊರಹಾಕಿರಿ, ಭೋಲಾ ಆಗಿರಿ. ಜ್ಞಾನವಿದ್ದರೂ ಅದು ಯಾರದ್ದು? ತಂದೆಯದ್ದೇ ಅಲ್ಲವೇ? ತಂದೆಯವರಾಗುವ ಮೊದಲು ಈ ಜ್ಞಾನವಿತ್ತೆ. ಯಾವಾಗ ತಂದೆಯವರಾದಿರೋ ಆಗ ತಂದೆಯು ಶೂನ್ಯದಿಂದ ಹೀರೋ ಆಗಿ ಮಾಡಿದರು. ಮೊದಲು ನಾವು ಶೂನ್ಯವಾಗಿದ್ದೆವು, ತಂದೆಯು ಮತ್ತೆ ಹೀರೋ ಆಗಿ ಮಾಡಿದರು. ಆದ್ದರಿಂದ ಹೀಗೆ ಯೋಚಿಸಿ, ಎಲ್ಲವೂ ಬಾಬರದ್ದು. ಕೇವಲ ಹೇಳುವುದಕ್ಕಲ್ಲ, ಹೃದಯದಿಂದ ಹೇಳಿ, ಹೌದು ಬಾಬಾ ಎಲ್ಲವೂ ನಿಮ್ಮದೇ. ತಂದೆಯು ಹೃದಯದ ಭಾವನೆಯನ್ನು ಸ್ವೀಕರಿಸುತ್ತಾರೆ. ಹೃದಯದ ಧ್ವನಿ ತಂದೆಯವರೆಗೆ ತಲುಪುತ್ತದೆ. ಪ್ರತಿಯೊಂದು ಶಬ್ದವನ್ನು ತಂದೆಯೂ ಕೇಳುತ್ತಾರೆ. ಬಾಬಾ ಮುಖದ ಧ್ವನಿಯ ಕಡೆಗೆ ಗಮನ ಕೊಡುವುದಿಲ್ಲ. ತಂದೆಯು ಹೃದಯವನ್ನು ಓದುವಂತಹ ದಿಲಾರಾಮ್ ಆಗಿದ್ದಾರೆ. ಆದ್ದರಿಂದ ಬಾಬಾ ಹೃದಯದ ಮಾತನ್ನು ಕೇಳುತ್ತಾರೆ. ಮಕ್ಕಳು ಕೆಲವೊಮ್ಮೆ ಚೆಕ್ ಮಾಡುತ್ತಾರೆ, ಆದರೆ ಚೇಂಜ್ ಮಾಡಿಕೊಳ್ಳುವುದಿಲ್ಲ. ಆದರೆ ಇಂದು ಬಾಬಾ ಇನ್ನೊಂದು ವಿಷಯವನ್ನು ಹೇಳಲು ಬಯಸುತ್ತಾರೆ. ಬಾಬಾ ಈಗ ತಾನೇ ಹೇಳಿದರಲ್ಲವೇ, ಯಾವುದೇ ಮಗುವು ಇದು ನನಗಾಗಿ ಅಲ್ಲ ಎಂದು ಯೋಚಿಸಬಾರದು, ಇದು ಬೇರೆಯವರಿಗಾಗಿ ಎಂದು ಅಲ್ಲ, ಇದು ನಾನು ಸರ್ವಶ್ರೇಷ್ಠ ಎಂದು ಯೋಚಿಸುವ ಪ್ರತಿಯೊಂದು ಮಗುವಿಗೂ ಆಗಿದೆ. ಅವಶ್ಯವಾಗಿ ನಾನು ಸರ್ವಶ್ರೇಷ್ಠ, ಈ ಅಭಿಮಾನವನ್ನು ಕೂಡ ಮುರಿಯಬೇಕಾಗಿದೆ. ಸ್ವಮಾನ ಎಂದರೇನು? ಮಕ್ಕಳು ಸ್ವಮಾನವನ್ನು ಮರೆತು ಅಭಿಮಾನದ ರೆಕ್ಕೆಗಳನ್ನು ಧರಿಸುತ್ತಾರೆ ಮತ್ತು ಆ ಹಾರಾಟವಿದೆಯಲ್ಲವೇ, ಅದು ಬಹಳ ದೂರದವರೆಗೆ ಸಾಗಲು ಸಾಧ್ಯವಿಲ್ಲ. ಅಂದ್ರೆ ಅಭಿಮಾನದ ರೆಕ್ಕೆಗಳನ್ನ ಕಟ್ಕೊಂಡು ನೀವೇನ್ ಹಾರಕ್ಕೋಗ್ತೀರಿ, ಅದು ಬಹಳ ದೂರದವರೆಗೆ ಸಾಗಲು ಸಾಧ್ಯವಿಲ್ಲ. ಸಡಿಲವಾಗಿ ಬಿಡುತ್ತಾರೆ. ಮತ್ತು ಸ್ವಮಾನದ ಹಾರಾಟವು ನಿಂತರೆ ನೇರವಾಗಿ ಪರಮಧಾಮದಲ್ಲಿಯೇ ಹೋಗಿ ನಿಲ್ಲುತ್ತದೆ, ಮಧ್ಯದಲ್ಲಿ ಅಲ್ಲ. ಸ್ವಮಾನ, ನಿರ್ಮಾಣ ಮತ್ತು ಸ್ನೇಹಿ. ಮೊಟ್ಟ ಮೊದಲು ಮಕ್ಕಳೇ, ನಿಮ್ಮನ್ನು ನೀವು ನೋಡಿಕೊಳ್ಳಿ. ಪ್ರತಿಯೊಂದು ಮಗುವು ನೋಡಿಕೊಳ್ಳಲಿ. ಎಲ್ಲಿಯಾದರೂ ನನ್ನೊಳಗೆ ಈ ಕೊರತೆ ಇಲ್ಲ ತಾನೆ? ಒಂದು ವೇಳೆ ಈ ಕೊರತೆ ಇದ್ದರೆ ಭೋಲಾನಾಥನ ಸೆಕ್ಷನ್ನಿನ ಬದಲಾಗಿ ಬೇರೆ ಸೆಕ್ಷನ್ಗೆ ಹೋಗಬೇಕಾಗುತ್ತದೆ. ನೋಡಿ, ಬಾಬಾ ಎಷ್ಟು ಉತ್ತಮವಾಗಿ, ಎಷ್ಟು ಅದ್ಭುತವಾಗಿ ತಿಳಿಸಿದ್ದಾರೆ. ಭೋಲಾ ಮಕ್ಕಳ ಸೆಕ್ಷನ್ ಬೇರೆಯೇ ಇರುತ್ತದೆ, ಜ್ಞಾನಿಗಳ ಸೆಕ್ಷನ್ ಬೇರೆಯೇ ಇರುತ್ತದೆ, ಜ್ಞಾನದ ಅಭಿಮಾನವಿರುವವರ ಸೆಕ್ಷನ್ ಬೇರೆಯೇ ಇರುತ್ತದೆ. ಭೂತನಾಥ, ಯಾರನ್ನು ಭೂತಗಳ ರಾಜ ಎಂದು ಕರೆಯುತ್ತಾರೋ ಆ ಭೂತಗಳ ಸೆಕ್ಷನ್ ಬೇರೆಯೇ ಇರುತ್ತದೆ. ಎಲ್ಲ ಭಕ್ತಿ ಮಾಡುವವರ ಸೆಕ್ಷನ್ ಬೇರೆ, ಜ್ಞಾನದ ಸೆಕ್ಷನ್ ಬೇರೆ, ಧರ್ಮ ಪಿತರುಗಳ ಸೆಕ್ಷನ್ ಬೇರೆ. ನೋಡಿ, ಇದು ಬಹಳ ಅದ್ಭುತ ವಿಷಯವಲ್ಲವೇ? ಎಲ್ಲರೂ ಸೆಕ್ಷನ್ಗಳಲ್ಲಿ ಹಂಚಿ ಹೋಗಿದ್ದಾರೆ. ಇದಕ್ಕಾಗಿಯೇ ಭೋಲಾನಾಥನ ಮೆರವಣಿಗೆಯಲ್ಲಿ ಗುಬ್ಬಚ್ಚಿ, ಪಾರಿವಾಳ, ಹಸು, ಎತ್ತು, ಭೂತ, ಪ್ರೇತ, ಮನುಷ್ಯ, ದೇವತೆಗಳು ಎಲ್ಲರೂ ಹೋಗಿದ್ದರು ಎಂದು ತೋರಿಸುತ್ತಾರೆ. ಎಲ್ಲರೂ ಭಕ್ತಿ ಮಾರ್ಗದಲ್ಲಿಯೂ ನೋಡಿ ಎಷ್ಟು ಚೆನ್ನಾಗಿ ತಿಳಿಸಿದ್ದಾರೆ. ಈಗ ನಮ್ಮ ಬಾಬಾರವರ ಯಾತ್ರೆಯು ಪರಮಧಾಮದ ಕಡೆಗಿದೆ.
ಈಗ ಎಲ್ಲ ಜೀವ ಜಂತುಗಳು, ಎಲ್ಲ ಆತ್ಮಗಳು ಎಲ್ಲಿಗೆ ಹೋಗುತ್ತವೆ? ಶಿವನ ಮೆರವಣಿಗೆಯಲ್ಲಿ. ಆದ್ದರಿಂದ ಮಧ್ಯದಲ್ಲಿರುವ ನಮ್ಮ ಶಿವನು ಈಗ ಬಿಟ್ಟು ಹೋಗುತ್ತಾನೆ, ಸರಿ ತಾನೆ? ಒಳ್ಳೆಯದು. ಮತ್ತೆ ಬಾಬಾ ಇನ್ನೇನು ಹೇಳಿದರು? ಎಷ್ಟು ಮಧುರವಾದ ಮಾತುಗಳನ್ನು ಬಾಬಾ ಹೇಳಿದರು, ಎಷ್ಟು ಚೆನ್ನಾಗಿ. ಕೆಲವರು ಚಮಚ ಹಿಡಿದುಕೊಂಡು ಸುತ್ತುತ್ತಾರೆ, ನಾನು ಸರ್ವಶ್ರೇಷ್ಠ ಜ್ಞಾನಿ ಎಂದು. ಅರೆ, ನೀವು ತುಂಬಿಸಿಕೊಂಡಿರುವ ಆ ಚಮಚವನ್ನು ಎಲ್ಲಿಂದ ತುಂಬಿಸಿದ್ದೀರಿ? ಸಾಗರದಿಂದಲೇ ಅಲ್ಲವೇ? ಸಾಗರದಿಂದ ಚಮಚವನ್ನು ತುಂಬಿಕೊಂಡು ಇಲ್ಲಿ ಅಲ್ಲಿ ಎಲ್ಲಾ ಕಡೆ ಸುತ್ತುತ್ತಿದ್ದಾರೆ ನೋಡಿ. ಇದು ಕೂಡ ಒಂದು ದೊಡ್ಡ ಅದ್ಭುತ ವಿಷಯವಲ್ಲವೇ? ಸಾಗರನ ಮುಂದೆ ಒಂದು ಚಮಚ ಹಿಡಿದು ಕುಳಿತಿದ್ದಾರೆ ಮತ್ತು ಹೇಳುತ್ತಾರೆ, ಈ ನೀರನ್ನು ನಿಮ್ಮಿಂದಲೇ ತೆಗೆದುಕೊಳ್ಳಲಾಗಿದೆ ಎಂದು ನೀವು ಸಾಬೀತುಪಡಿಸಿ. ಏನು ಹೇಳುತ್ತಾರೆ? ಪ್ರೂಫ್ ಮಾಡಿ, ಈ ನೀರನ್ನು ನಿಮ್ಮಿಂದಲೇ ತೆಗೆದುಕೊಳ್ಳಲಾಗಿದೆಯೇ? ಈ ರೀತಿ ಸಾಗರಕ್ಕೆ ಹೇಳುತ್ತಾರೆ. ಆಗ ಸಾಗರ ಏನು ಹೇಳುತ್ತಾರೆ ಅಂದ್ರೆ, ಆಗ ಬಾಬಾ ಏನ್ ಹೇಳುತ್ತಾರೆ? ಈಗ ಪ್ರೂಫ್ ಮಾಡುವುದಿಲ್ಲ, ಕೊನೆಯಲ್ಲಿ ಪ್ರೂಫ್ ಮಾಡುತ್ತೇವೆ. ಯಾವಾಗ ಒಂದು ಅಲೆ ಬರುವುದು, ಆಗ ನಿಮ್ಮ ಚಮಚವು ಕಳೆದು ಹೋಗುವುದು, ಹೌದಲ್ಲವೇ? ನೋಡಿ ಮಕ್ಕಳೇ, ತಂದೆಯು ಸಾಬೀತುಪಡಿಸಿಲ್ಲ ಎಂದಲ್ಲ, ಹಾಗೇನೂ ಇಲ್ಲ. ತಂದೆಯು ಮೆಜಾರಿಟಿ ಎಲ್ಲಾ ವಿಷಯಗಳನ್ನು ಮಕ್ಕಳಿಗೆ ತಿಳಿಸಿದ್ದಾರೆ, ಪ್ರತಿಯೊಂದು ಮಗುವಿಗೂ ತಿಳಿಸಿದ್ದಾರೆ. ಆದರೆ ಕೇಳುವ ಶಕ್ತಿ ಇಲ್ಲ, ಸಾಗರದಿಂದಲೇ ಕೇಳಲು ಬಯಸುತ್ತಾರೆ. ನೀವೇ ಹೇಳಿ, ಸಾಗರವು ಒಬ್ಬೊಬ್ಬರಿಗೂ ಕುಳಿತುಕೊಂಡು ತಿಳಿಸುತ್ತದೆಯೇ? ಅದು ಸಾಗರ. ತಂದೆಯು ಮೊದಲೇ ಏನು ನೀಡಿದ್ದಾರೋ ಅದರಲ್ಲೂ ನೀವು ಮ್ಯಾಚ್ ಮಾಡುತ್ತಿದ್ದೀರಿ, ಆದರೆ ಒಳಗಿನಿಂದ ಅಕ್ಸೆಪ್ಟ್ ಮಾಡುತ್ತಿಲ್ಲ. ಮ್ಯಾಚ್ ಆಗುತ್ತಿದೆ ಆದರೆ ಅಕ್ಸೆಪ್ಟ್ ಇಲ್ಲ. ಆಗ ತಂದೆಯು ಏನು ಹೇಳುತ್ತಾರೆ? ನಿಮ್ಮ ಹೃದಯಕ್ಕೆ ಹೇಗೆ ಅನಿಸುತ್ತದೆಯೋ ಹಾಗೆ. ಮತ್ತೇನು ಹೇಳುತ್ತಾರೆ? ಅರೆ, ಸಾಗರ ಒಂದೇ ಆಗಿದೆ, ಅದರ ಬೇರೆ ಬೇರೆ ದಡಗಳಿಗೆ ಹೋಗಿ ರುಚಿ ನೋಡುತ್ತಾರೆ. ಸಾಗರವಂತೂ ಒಂದೇ, ಮತ್ತು ಈಗ ಈ ದಡದಿಂದ ಆ ದಡಕ್ಕೆ, ಆ ದಡದಿಂದ ಈ ದಡಕ್ಕೆ ಸುತ್ತುತ್ತಿದ್ದಾರೆ. ಸುತ್ತಿ ಮತ್ತೆ ಬರುತ್ತಾರೆ, ಸುತ್ತುತ್ತಾ ಸುತ್ತುತ್ತಾ ಮತ್ತೆ ಅಲ್ಲಿಗೆ ಬರುತ್ತಾರೆ. ಇಡೀ ಸಾಗರವನ್ನು ಸುತ್ತು ಹಾಕಿ ಮತ್ತೆ ಎಲ್ಲಿಂದ ಹೋಗಿದ್ದಾರೋ ಅಲ್ಲಿಗೆ ಬರುತ್ತಾರೆ. ತಂದೆಯು ಏನು ಹೇಳುತ್ತಾರೋ ಕೆಲವು ಮಕ್ಕಳು ಅದನ್ನು ಕೂಡ ತಮ್ಮ ಬುದ್ಧಿಗನುಸಾರವಾಗಿ ಅರ್ಥೈಸಿಕೊಳ್ಳುತ್ತಾರೆ. ಒಳ್ಳೆಯದು. ಅಂದರೆ ನಾವು ಎಲ್ಲೆಲ್ಲಿ ಹೋಗಿದ್ದೇವೋ ಅಲ್ಲೆಲ್ಲ ಬಾಬಾರವರೇ ಇದ್ದರು. ಇದನ್ನು ಕೂಡ ಬುದ್ಧಿಯಲ್ಲಿ ಉಲ್ಟಾ ಅರ್ಥ ಮಾಡಿಕೊಳ್ಳುತ್ತಾರೆ. ನೋಡಿ, ತಂದೆ ಎಂದರೆ ಯಾರು? ಮೊಟ್ಟ ಮೊದಲ ವಿಷಯ, ತಂದೆಯನ್ನು ಯಾರಾದರೂ ಅರ್ಥ ಮಾಡಿಕೊಂಡಿದ್ದಾರೆಯೇ? ಬಾಬಾ ಪ್ರೀತಿಯ ಸಾಗರವಾಗಿದ್ದಾರೆ. ಸಂಪೂರ್ಣ ಶಾಂತಿಯಲ್ಲಿ ಕುಳಿತಿರುವ ಆ ಪರಮಾತ್ಮನು ಯಾವಾಗ ಶರೀರದಲ್ಲಿ ಬರುತ್ತಾರೋ ಆಗ ಅವರಿಗೆ ನಗು ಬರುತ್ತದೆಯೇ? ಇಲ್ಲ. ಅಳಲೂ ಸಾಧ್ಯವಿಲ್ಲ, ನಗಲೂ ಸಾಧ್ಯವಿಲ್ಲ. ಅವರು ಪರಮಾತ್ಮ. ಬಾಬಾ ಮೊದಲು ಹೇಳುತ್ತಿದ್ದರು, ಜೋರಾಗಿ ನಗುವುದು ಕೂಡ ಯಾವುದರ ಗುರುತು? ರಾವಣನ ಚಿಹ್ನೆ. ಇವತ್ತಿನವರೆಗೆ ಬಾಬಾರವರನ್ನು ಎಂದಾದರೂ ಜೋರಾಗಿ ನಗುತ್ತಿರುವುದನ್ನು ನೋಡಿದ್ದೀರಾ? ಏಕೆಂದರೆ ಬಾಬಾ ಮುಗುಳ್ನಗುವುದನ್ನು ಕಲಿಸಿದ್ದಾರೆ. ಹೌದು, ದೇವತೆಗಳ ಮುಗುಳ್ನಗೆ ಹೇಗಿರುತ್ತದೆ? ಬಾಬಾ ನಮ್ಮನ್ನು ಏನು ಮಾಡುತ್ತಿದ್ದಾರೆ? ಹಾಗಾದರೆ ನಾವು ಏನು ಮಾಡಬೇಕು? ಪರವಾಗಿಲ್ಲ, ಮಕ್ಕಳು ನಂಬದಿದ್ದರೆ ನಂಬದಿರಲಿ, ಆದರೆ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಲಿ. ಬಾಬಾ ಇದು ಬಹಳ ಒಳ್ಳೆಯ ವಿಷಯವನ್ನು ಹೇಳಿದ್ದಾರೆ. ಶಿವನ ಮೆರವಣಿಗೆಯಲ್ಲಿ ಎಲ್ಲರೂ ಹೋಗುವುದಿಲ್ಲವಲ್ಲವೇ? ಬೋಲಾ ಮಕ್ಕಳ ಸೆಕ್ಷನ್ ನಲ್ಲಿ ಎಲ್ಲರೂ ಹೋಗುವುದಿಲ್ಲವಲ್ಲವೇ? ಮೆರವಣಿಗೆಯಲ್ಲಂತೂ ಎಲ್ಲರೂ ಹೋಗುತ್ತಾರೆ, ಆದರೆ ಸೆಕ್ಷನ್ಗಳಲ್ಲಿ ಹಂಚಿ ಹೋಗುತ್ತಾರೆ. ಇದು ತಂದೆಯ ಬಹಳ ಮಧುರವಾದ ಪ್ರೀತಿಯಾಗಿದೆ. ಮಕ್ಕಳು ಕೇಳಿದರು, ಈ ದೀದಿ ದಾದಿಯರೆಲ್ಲರೂ ಫೇಲ್ ಆಗಿದ್ದಾರೆ ಎಂದು ಹೇಳುತ್ತಾರಲ್ಲವೇ? ಯಾರು ಹೇಳಿದರು? ತಂದೆಯಂತೂ ಹೇಳಿಲ್ಲ. ಮತ್ತು ಬಾಬಾ ಒಂದು ಬಹಳ ಒಳ್ಳೆಯ ವಿಷಯವನ್ನು ತಿಳಿಸುತ್ತಿದ್ದಾರೆ. ತಂದೆಯು ಎಂದಿಗೂ ಯಾರಿಗೂ ಫೇಲ್ ಮತ್ತು ಪಾಸ್ ಎನ್ನುವ ಟೈಟಲ್ ನೀಡಿಲ್ಲ ಮತ್ತು ನೀಡುವುದೂ ಇಲ್ಲ. ಫೇಲ್ ಮತ್ತು ಪಾಸ್ ಎಂಬ ಟೈಟಲ್ ಮೇಲೆ ಸಿಗುತ್ತದೆ ಧರ್ಮರಾಜನ ಬಳಿ. ಇಲ್ಲಿ ಕೇವಲ ಪೇಪರ್ ಇರುತ್ತದೆ, ರಿಸಲ್ಟ್ ಮೇಲೆ ಬರುತ್ತದೆ. ಮತ್ತು ಮೇಲೆ ಬಂದಾಗ ಸಾಲಿನಲ್ಲಿ ನಿಂತು ನೋಡೋಣ, ಯಾವಾಗ ತೋರಿಸಲಾಗುತ್ತದೋ ಎಲ್ಲರೂ ನೋಡುತ್ತಿರುತ್ತಾರೆ. ಒಳ್ಳೆಯದು. ಅರೆ,
ಇವರು ಕೂಡ ಫೇಲ್ ಆಗಿ ಬಿಟ್ಟರು. ಹಾಗಾದರೆ ದೀದಿ ದಾದಿ ಫೇಲ್ ಆಗಿದ್ದಾರೆ ಎಂದು ಯಾರು ಹೇಳುತ್ತಾರೆ? ಇವತ್ತಿನವರೆಗೆ ಬಾಬಾ ಅವರು ಫೇಲ್ ಆಗಿದ್ದಾರೆ ಎಂದು ಹೇಳಲೇ ಇಲ್ಲ. ಯಾರೋ ಹೇಳಿದರು, ಇವರು ಕೇಳಿದರು. ಎಲ್ಲವನ್ನೂ ಬಿಟ್ಟು ಯಾರೋ ಕೇಳಿದರು, ಎಲ್ಲವನ್ನೂ ಬಿಟ್ಟು ಬಾಬಾ ಇಲ್ಲಿಗೆ ಏಕೆ ಬಂದರು ಎಂದು ಕೇಳುತ್ತಾರೆ. ಅರೆ, ಅದು ಬಾಬಾರವರ ಇಚ್ಛೆಯಲ್ಲವೇ? ಒಂದು ವೇಳೆ ಬಾಬಾರವರಿಗೆ ಇಲ್ಲಿ ಇಷ್ಟವಾಗದಿದ್ದರೆ ಬೇರೆಲ್ಲಿಗಾದರೂ ಹೋಗುತ್ತಾರೆ. ಬಾಬಾ ಯಾರು? ಬಾಬಾರಿಗೆ ಏನಾದರೂ ಬಂಧನವಿದೆಯೇ? ಅವರು ಮಾಲೀಕರಾಗಿದ್ದಾರೆ ಸೋದರ. ಅವರು ಏನೇ ಹೇಳಲಿ, ಬಾಬಾ ಇಲ್ಲಿಂದ ಅಲ್ಲಿಗೆ ಏಕೆ ಹೋಗುತ್ತಾರೆ ಎಂದು? ಹಾಗಾದರೆ ಬಾಬಾ ಇಲ್ಲಿಗೆ ಬಂದಿದ್ದಾರೆ ನಂಬಿ ಎಂದು ನಿಮಗೆ ಯಾರೂ ಹೇಳುತ್ತಿಲ್ಲ. ನೀವು ನಂಬಿ ಎಂದು ಯಾರು ಹೇಳುತ್ತಿದ್ದಾರೆ? ಸೋದರ, ನಂಬಬೇಡಿ. ಹೌದು, ಏಕೆ ಯೋಚಿಸುತ್ತಿದ್ದೀರಿ? ಟೆನ್ಷನ್ ಏಕೆ ತೆಗೆದುಕೊಳ್ಳುತ್ತಿದ್ದೀರಿ? ಯಾವಾಗ ಬಾಬಾರೇ ಇಲ್ಲವೋ ಆಗ ಏಕೆ ಚಿಂತಿಸುತ್ತಿದ್ದೀರಿ? ಬಾಬಾ ಅವರಂತೂ ಇಲ್ಲವಲ್ಲ, ಹಾಗಾದರೆ ಏಕೆ ಸ್ವಲ್ಪ ಕೋಪ ಮಾಡಿಕೊಳ್ಳುತ್ತಿದ್ದೀರಿ? ನಿಮಗಾಗಿ ಬಾಬಾ ಇಲ್ಲವೆಂದರೆ ನೀವು ಬರಬೇಡಿ. ಒಂದು ವೇಳೆ ನಿಮಗಾಗಿ ಬಾಬಾ ಮಧುಬನದಲ್ಲೇ ಇದ್ದಾರೆ ಎಂದರೆ ಮಧುಬನಕ್ಕೆ ಹೋಗಿ. ಪ್ರತಿಯೊಂದು ಮಗುವು ಮಧುಬನಕ್ಕೆ ಹೋಗಿ ಸೇವೆ ಮಾಡಲಿ. ಏಕೆಂದರೆ ಮನೆ ಯಾರದ್ದು? ತಂದೆಯದ್ದೇ ಆಗಿದೆ. ಸರಿ ತಾನೇ ಮಕ್ಕಳೇ? ಇದಕ್ಕಾಗಿಯೇ ಏನೇ ಇದ್ದರೂ ಅದೆಲ್ಲವೂ ಯಾರದ್ದು? ಅವರು ಸಾಗರ. ಆದ್ದರಿಂದ ಹೀಗೆ ಯೋಚಿಸಬೇಡಿ. ಇಲ್ಲಿಗೆ ಅರಿಶಿಣದ ಕೊಂಬು ಸಿಕ್ಕಿತು, ಅದು ತನ್ನನ್ನು ತಾನೇ ದೊಡ್ಡ ಅಂಗಡಿಯವನೆಂದು ಭಾವಿಸಿ ಕುಳಿತುಕೊಂಡಿತು. ಹೌದಲ್ಲವೇ? ನೋಡಿ ಮಕ್ಕಳೇ, ಜ್ಞಾನ ಎಲ್ಲರಲ್ಲೂ ಇದೆ. ಯಾವುದೇ ವಿಷಯದ ಜ್ಞಾನವಿರುವುದು ಬಹಳ ಒಳ್ಳೆಯದು. ಆದರೆ ಅಭಿಮಾನವು ಬಹಳ ಕೆಟ್ಟದ್ದು. ಸರಿ ತಾನೆ? ಆದ್ದರಿಂದ ನಾವು ಅಭಿಮಾನದ ಛಾಯೆಯ ಕೆಳಗಲ್ಲ, ಜ್ಞಾನದ ಛಾಯೆ, ತಂದೆಯ ಛಾಯೆಯ ಕೆಳಗೆ ಇರೋಣ. ಆಗ ಬಾಬಾ ನಮ್ಮನ್ನು ಸೇಫ್ ಇಡುತ್ತಾರೆ. ಸರಿ ತಾನೆ? ಮಕ್ಕಳು ಹೇಳಿದರು, ಮಧುಬನದವರು ಕರಪತ್ರಗಳನ್ನು ಕೂಡ ನೀಡಿದ್ದಾರೆ. ಬಹಳಷ್ಟು ಜನರು ಆ ಕರಪತ್ರಗಳಲ್ಲೇ ಸಿಲುಕಿಕೊಂಡಿದ್ದಾರೆ ಬಾಬಾ. ಹೌದು, ಹಾಗಾದರೆ ಅವರಿಗೆ ಹೇಳಿ, ತಂದೆಯು ನೀಡಿದ್ದಾರೆಯೇ? ಅದರ ಮೇಲೆ ತಂದೆಯ ಸಹಿ ಇದೆಯೇ? ಒಂದು ವೇಳೆ ಎಲ್ಲರೂ ದೇಹಿ ಅಭಿಮಾನಿಗಳಾಗಿ ತಂದೆಯನ್ನು ನೆನಪು ಮಾಡುತ್ತಿದ್ದಾರೆ, ಅವರನ್ನು ಕೇಳಿ, ತಂದೆಯು ಏನಾದರೂ ಸಂದೇಶ ಕೊಟ್ಟಿದ್ದಾರೆಯೇ? ತಂದೆಯು ಮೇಲಿಂದ ಸಹಿ ಮಾಡಿ ಪಾಂಪ್ಲೆಟ್ಸ್ ಅನ್ನು ಕಳುಹಿಸಿದ್ದಾರೆಯೇ? ಇದನ್ನು ತೆಗೆದುಕೊಳ್ಳಿ ಎಂದು ಅಲ್ಲಿಂದ ಫೈನಲ್ ಮಾಡಿ. ಇವತ್ತಿನವರೆಗೆ ತಂದೆಯು ಎಂದಿಗೂ ಯಾರಿಗೂ ಈ ರೀತಿ ಹೇಳಲೇ ಇಲ್ಲ, ಎಂದಿಗೂ ಹೇಳಿಲ್ಲ. ಹೌದು, ಪರವಾಗಿಲ್ಲ, ಅಂಗಡಿಯಂತೂ ಒಂದೇ. ಯಾರೋ ಕೇಳಿದರು, ದೊಡ್ಡ ದೊಡ್ಡ ಅಣ್ಣಂದಿರು, ದೀದಿ ಮತ್ತ ದಾದಿಯವರು ಇಂತಹ ಸಾಧಾರಣ ವ್ಯಕ್ತಿಯಲ್ಲಿ ಹೇಗೆ ಬರುತ್ತಾರೆ ಎಂದು ಹೇಳಿದಾಗ ನಮಗೆ ನಂಬಿಕೆ ಬರುತ್ತದೆ ಎಂದು ಹೇಳಿ. ನಿಮ್ಮ ದೃಷ್ಟಿಯಲ್ಲಿ ಸಾಧಾರಣವಾಗಿದೆ, ಆದರೆ ಯಾರು ಬಂದಿದ್ದಾರೋ ಅವರಿಗೆ ಗೊತ್ತು ಅವರು ಯಾರೆಂದು. ನಿಮ್ಮ ದೃಷ್ಟಿಯಲ್ಲಿ ಸಾಧಾರಣವಾಗಿದೆ. ಇದರಿಂದ ನೇರವಾಗಿ ಆತ್ಮದ ಪಾಠವು ಪಕ್ಕಾ ಇಲ್ಲ ಎನ್ನುವುದು ಸಾಬೀತಾಯಿತು. ಒಳ್ಳೆಯದು. ಈಗ ಒಂದು ವೇಳೆ ಆ ಮಹಾನ್ ಸಾಕಾರ ಆತ್ಮವು ಇಲ್ಲಿ ಈ ಮನೆಯಲ್ಲಿದೆ ಎಂದು ಹೇಳಿದರೆ ಆಗ ಅದನ್ನು ನಂಬುತ್ತೀರಾ? ನಂಬುವುದಿಲ್ಲ. ಏಕೆಂದರೆ ದೇಹಾಭಿಮಾನದ ಬೇಡಿಗಳಿವೆ. ಹೇಳುತ್ತಾರಲ್ಲವೇ, ಪ್ರಪಂಚದ ಸರಪಳಿಗಳು ಕಬ್ಬಿಣದವು ಮತ್ತು ಜ್ಞಾನಕ್ಕೆ ಬಂದಂತೆ ಆ ಸರಪಳಿಗಳು ನಿಧಾನವಾಗಿ ಚಿನ್ನದ್ದಾದವು. ಚಿನ್ನದ ಸರಪಳಿಗಳಲ್ಲಿ ಬಂಧಿತರಾದರು. ಕಬ್ಬಿಣದ ಸರಪಳಿಗಳನ್ನು ಬಿಟ್ಟು ಬರುವುದು ಬಹಳ ಸುಲಭ, ಯಾವುದೇ ಪರಿಶ್ರಮವಿಲ್ಲ. ಆದರೆ ಚಿನ್ನದ ಸರಪಳಿಗಳನ್ನು ಬಿಡುವುದು ಪರಿಶ್ರಮವಿರುವುದು ಇದರಲ್ಲೇ. ಇಷ್ಟು ಸಮಯದಿಂದ ನಾನು ಜ್ಞಾನದಲ್ಲಿದ್ದೇನೆ, ಈ ಸೌಲಭ್ಯ ಆ ಸೌಲಭ್ಯ, ಪದವಿಯ ಅಭಿಮಾನ, ಇವೆಲ್ಲವೂ ಏನು? ಇವು ಚಿನ್ನದ ಸರಪಳಿಗಳು. ಸರಿ ತಾನೇ ಮಕ್ಕಳೇ? ಚಿನ್ನದ ಸರಪಳಿಗಳು ಬಹಳ ಸೆಳೆಯುತ್ತವೆ. ಆದರೆ ತಂದೆ ಯಾರು? ತಂದೆ ವಜ್ರ. ಮತ್ತು ವಜ್ರವನ್ನು ಗುರುತಿಸುವಲ್ಲಿ ಮೆಜಾರಿಟಿ ಮಕ್ಕಳು ಫೇಲ್ ಆಗಿದ್ದಾರೆ. ಮಕ್ಕಳು ಹೇಳಿದರು, ಇಷ್ಟೊಂದು ದೊಡ್ಡ ಜನಸಮೂಹವನ್ನು ಬಿಟ್ಟು ತಂದೆಯು 4 ಜನರ ಬಳಿ ಹೋಗುತ್ತಾರೆಯೇ ಎಂದು ಹೇಳುತ್ತಾರೆ ಬಾಬಾ. ಏಕೆ ಹೋಗಬಾರದು? ಆ 4 ಮಕ್ಕಳು ಬಹಳ ಪ್ರಿಯರಾಗಿದ್ದಾರೆ. ಜನಸಮೂಹವು ಒಳ್ಳೆಯದಲ್ಲ ಎಂದಲ್ಲ, ಜನಸಮೂಹವು ಜನಸಂಘಟನೆ
ಜನ ಸಂಘಟನೆ ಬಹಳ ಚೆನ್ನಾಗಿದೆ. ಅವರಿಗೆ ಹೇಳಿ, ಬಾಬಾ ಜನಸಮೂಹದಲ್ಲೇ ಬಂದಿದ್ದಾರೆ. ಜನಸಮೂಹವನ್ನು ನೋಡಿಯೇ ಇಲ್ಲವಲ್ಲ, ಅದಕ್ಕಾಗಿಯೇ 4 ಜನ ಮಾತ್ರ ಕಾಣಿಸುತ್ತಿದ್ದಾರೆ. ಆದರೆ ಆ 4 ಜನರ ಹಿಂದೆ ಇರುವ ಜನಸಮೂಹವು ನಿಮಗೆ ಕಾಣಿಸುತ್ತಿಲ್ಲ. ಜನಸಮೂಹವೇ ಇಷ್ಟವೆಂದರೆ ಮತ್ತೆ ಜನಸಮೂಹದಲ್ಲೇ ಬರುತ್ತಾರೆ. ಮತ್ತು ಜನಸಮೂಹವನ್ನು ನೋಡಿ ಬರುವವನು ಏನೆನ್ನುತ್ತಾರೆ? ಬಹಳ ಜನರು ಬರ್ತಿದ್ದಾರೆ, ನಾವು ಹೋಗೋಣ ಅಂತ ಬರೋರ್ನ ಏನಂತಾರೆ? ಕುರಿಗಳು ಗುಂಪಿನಲ್ಲಿ ನಡೆಯುತ್ತವೆ. ಜನಸಮೂಹವನ್ನು ನೋಡಿ ಏಕೆ? ತಮ್ಮ ವಿವೇಚನೆಯನ್ನು, ತಮ್ಮ ಬುದ್ಧಿಯನ್ನು ಉಪಯೋಗಿಸಿ ಗುರುತಿಸಿ ನಂತರ ಬನ್ನಿ. ಜಗದೀಶ್ ಮಗುವಿನಂತೆ ಎಷ್ಟು ಮಕ್ಕಳು ಹೋಗುತ್ತಿದ್ದರು ಮತ್ತು ಅವನು ಒಳಗೆ ಬರುತ್ತಿದ್ದನು. ಅದ್ಭುತ! ವಾವಾ! ಸತ್ಯ ಮತ್ತು ಸ್ವಚ್ಛ ಹೃದಯ, ಎಂತಹ ವಜ್ರದಂತಹ ಮಗು ಬಂದಿತು. ಈಗ ಇದರಿಂದ ಏನು ಸಾಬೀತಾಗುತ್ತದೆ? ನಕಲಿಗಳು ಹೋದರು ಮತ್ತು ಒಬ್ಬನೇ ಅಸಲಿ ವಜ್ರ ಬಂದನು. ಆ ಸಮಯದಲ್ಲಿ ಮಕ್ಕಳು ಬಿಟ್ಟು ಹೋಗುತ್ತಿದ್ದರು, ಏಕೆಂದರೆ ತಿನ್ನಲು ಚೆನ್ನಾಗಿ ಸಿಗಲಿಲ್ಲ ಮತ್ತು ಆ ಮಗು ಬೆಗರಿ ಪಾರ್ಟ್ನಲ್ಲಿ ಬಂದಿತು. ಯಾರು ಹೀಗೆ ಹೇಳುತ್ತಿದ್ದರು, ಬಾಬಾ ಏನೇ ಆದರೂ ನಾವು ನೀವಿಲ್ಲದೆ ಇರಲು ಸಾಧ್ಯವಿಲ್ಲ, ನಾವು ಎಲ್ಲಿಗೂ ಹೋಗುವುದಿಲ್ಲ, ಹಸಿವಿನಿಂದ ಸತ್ತರೂ ಇಲ್ಲೇ ಇರುತ್ತೇವೆ. ಏನೇ ಆದರೂ ಇಷ್ಟು ದೊಡ್ಡ ದೊಡ್ಡ ಹಕ್ಕುಗಳನ್ನು ಮಂಡಿಸುತ್ತಿದ್ದರು. ಕೆಲವರಂತೂ ಹೀಗೆ ಬರೆಯುತ್ತಿದ್ದರು, ಬಾಬಾ ನಾವು ರಕ್ತದಲ್ಲಿ ಬರೆದು ಕೊಡುತ್ತೇವೆ, ನಾವು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದು, ಅಂದ್ರೆ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಎಂದು. ಅಂತವರು ಕೂಡ ಬಿಟ್ಟು ಹೋದರು. ದೃಢ ಸಂಕಲ್ಪವು ಹೃದಯದಿಂದ ಇರುತ್ತದೆ. ಯಾವಾಗ ಸ್ವಲ್ಪ ಬೆಗ್ಗರಿ ಪಾರ್ಟ್ ಪರಿಶ್ರಮ ಪಡುವ ಸಮಯ ಬಂದಿತು, ಯಾವಾಗ ಊಟ ತಿಂಡಿಯದು ಸ್ವಲ್ಪ ಹಾಗೆ ಹೀಗೆ ಆಯಿತು, ಆಗ ಪ್ರಪಂಚವನ್ನು ನೋಡಿದರು. ಹೊರಗೆ ಬಹಳ ಸುಂದರವಾಗಿದೆ ಎಂದು ಹೊರಗೆ ಹೊರಟು ಹೋದರು. ಮತ್ತು ಜಗದೀಶ್ ಮಗು ಬರುತ್ತಿದ್ದನು. ಇದು ಪ್ರೀತಿ. ಇಲ್ಲದಿದ್ದರೆ ಅವನು ನೋಡುತ್ತಿದ್ದ, ಅರೆ ಇಲ್ಲಿಂದ ಎಲ್ಲರೂ ಹೋಗುತ್ತಿದ್ದಾರೆ, ನಾನು ಇಲ್ಲಿಗೆ ಬಂದು ಏನು ಮಾಡಲಿ? ಸರಿತಾನೆ? ಅಂತಹವರಾಗಿರಿ. ಹೇಗಾಗಬೇಕು? ಅಂಗದನ ಸಮಾನ. ಯಾವುದೇ ಪರೀಕ್ಷೆ ಬರಲಿ, ಯಾವುದೇ ಎಂದರೆ ಯಾವುದೇ, ಯಾರ ಮೂಲಕವೇ ಆಗಲಿ, ಇಂದು ಏನಾಗುತ್ತದೆ? ಸ್ವಲ್ಪ ಪರಸ್ಪರ ಜಗಳವಾಯಿತು. ಬಾಬನನ್ನು ಬಿಟ್ಟು ಓಡಿ ಹೋದರು, ಬಿಟ್ಟರು. ಕೆಲವರ ಜೊತೆ ಹೊಂದಾಣಿಕೆಯಾಗಲಿಲ್ಲ, ಆಗಲೂ ಬಿಟ್ಟರು. ಸ್ವಲ್ಪ ಸಂಸ್ಕಾರಗಳ ಘರ್ಷಣೆಯಾಯಿತು, ಆಗಲೂ ಓಡಿ ಹೋದರು. ಇಂದು ಹೀಗಾಗುತ್ತಿದೆ. ಇವರು ಅಂಗದನಂತಿದ್ದಾರೆಯೇ? ಇವರು ಅಂಗದನಲ್ಲ. ಇದು ಅಂಗದನ ಗುರುತಲ್ಲ. ಸ್ವಲ್ಪ ಸ್ವಭಾವ ಸಂಸ್ಕಾರಗಳ ಘರ್ಷಣೆಯಾದ ಕೂಡಲೇ ಬಿಟ್ಟು ಓಡಿ ಹೋಗುವುದು, ಸ್ವಲ್ಪ ಅಲ್ಲಿ ಇಲ್ಲಿ ಆದ ಕೂಡಲೇ ಬಿಟ್ಟು ಓಡಿ ಹೋಗುವುದು, ಯಾರಿಗಾದರೂ ಒಳ್ಳೆಯ ವ್ಯವಸ್ಥೆ ಸಿಗದಿದ್ದರೆ ಬಿಟ್ಟು ಓಡಿ ಹೋಗುವುದು, ಮತ್ತೆ ಬರುವುದೇ ಇಲ್ಲ. ಅಥವಾ ಯಾರಿಗಾದರೂ ಒಂದು ಹೊತ್ತಿನ ಊಟ ಸಿಗದಿದ್ದರೆ, ಹಾಗೇನೂ ಆಗಿಲ್ಲ, ಬಾಬಾರವರ ಮನೆಯಲ್ಲಿ ಊಟ ಸಿಗಲಿಲ್ಲವೆಂದು ಬಿಟ್ಟು ಹೋಗುತ್ತಾರೆ. ಬಿಟ್ಟು ಹೋಗುವುದಷ್ಟೇ ಅಲ್ಲ, ಮತ್ತೆ ಬರುವುದೂ ಇಲ್ಲ. ಯಾರೋ ಹೇಳುತ್ತಾರೆ, ಅರೆ ಅಲ್ಲಿ ಹಾಗೆ ಇದೆ ಹೀಗೆ ಇದೆ ಎಂದು. ಹಾಗಾದರೆ ದೇಹಿ ಅಭಿಮಾನಿಯಾಗುವ ಯಾವ ಪಾಠವು ಪಕ್ಕಾ ಆಗಿದೆ? ತಂದೆಯು ಪ್ರತಿಯೊಂದು ಮಗುವನ್ನು ಕೇಳುತ್ತಾರೆ, ಆತ್ಮದ ಪಾಠವನ್ನು ಎಷ್ಟು ಪಕ್ಕಾ ಮಾಡಿಕೊಂಡಿದ್ದೀರಿ? ಇವತ್ತಿಗೂ ಮಕ್ಕಳು ದೇಹವನ್ನು ನೋಡುತ್ತಾರೆ, ಬಟ್ಟೆಯನ್ನು ನೋಡುತ್ತಾರೆ, ಅವಳು ಅಂತಹ ಬಟ್ಟೆ ಧರಿಸುತ್ತಾಳೆ ಎಂದು. ಈ ಎಲ್ಲ ಮಕ್ಕಳು ಫೇಲ್ ಆಗಿದ್ದಾರೆ. ತಂದೆಯು ಸಂಪೂರ್ಣವಾಗಿ ಹೇಳುತ್ತಿದ್ದಾರೆ. ಯಾವಾಗಲೂ ಯಾರಾದರೂ ಹೇಳುತ್ತಾರೆ, ಅರೆ ಅವಳು ಅಂದ್ರೆ ಅವರು ವೈಟ್ ಬಟ್ಟೆ ಧರಿಸಿಯೇ ಇರಲಿಲ್ಲ. ಕೆಲವರಂತೂ ಬ್ಯಾಡ್ಜ್ ನೋಡಿಯೇ ಓಡಿ ಹೋಗುತ್ತಾರೆ. ಇವರು ಬ್ಯಾಡ್ಜ್ ಧರಿಸಿಲ್ಲ ಅಂದ ಮೇಲೆ ಅವರ ತನುವಿನಲ್ಲಿ ಬಾಬಾ ಹೇಗೆ ಬರಲು ಸಾಧ್ಯ? ಅವರು ಬ್ಯಾಡ್ಜ್ ಧರಿಸಿಲ್ಲ. ಸಹೋದರರೇ, ನಾವು ಇದ್ದಾಗ ಅಂದ್ರೆ ಸಾಕಾರದಲ್ಲಿ ಆ ಸಮಯದಲ್ಲಿ ನಮಗೆಲ್ಲಿ ಬ್ಯಾಡ್ಜ್ ಇತ್ತು? ಲಾಸ್ಟ್ ನಲ್ಲಿ ಬಾಬಾ ಸಂದೇಶ ಕಳುಹಿಸಿದರು, ಮಕ್ಕಳೇ ಬ್ಯಾಡ್ಜ್ ಧರಿಸಿ, ಇದನ್ನು ಮಾಡಿಸಿ ಎಂದು. ಪ್ರಾರಂಭದಲ್ಲಿ ಯಾವ ಬ್ಯಾಡ್ಜ್ ಇತ್ತು? ಹಾಗಾದರೇನು ಹೇಳುತ್ತೀರಿ? ಅಂದರೆ ಯಾರಲ್ಲಿ ಬ್ಯಾಡ್ಜ್ ಇರುತ್ತದೋ ಬಾಬಾ ಅವರಲ್ಲಿ ಮಾತ್ರ ಬರುತ್ತಾರೆಯೇ? ಈಗ ಬಾಬಾ ಆ ಮಕ್ಕಳ ಪರೀಕ್ಷೆ ಇನ್ನೂ ಹೆಚ್ಚಾಗಿ ತೆಗೆದುಕೊಳ್ಳುತ್ತಾರೆ. ಈ ವಿಷಯದಲ್ಲಂತೂ ಖಂಡಿತವಾಗಿ ತೆಗೆದುಕೊಳ್ಳುತ್ತಾರೆ, ಪಕ್ಕಾ ತೆಗೆದುಕೊಳ್ಳುತ್ತಾರೆ. ಯಾರೇ ಆಗಿರಲಿ, ಹೊಸಬರು ಹಳೆಯವರು, ಸೋದರರೇ,
ನೀವು ಭಗವಂತನನ್ನು ಒಂದು ಬ್ಯಾಡ್ಜ್ನಿಂದ ಟ್ಯಾಲಿ ಮಾಡುತ್ತಿದ್ದೀರಿ. ಅವರಿಗೆ ಬ್ಯಾಡ್ಜ್ ಇದ್ದರೆ ಮಾತ್ರ ಭಗವಂತ ಅವರಲ್ಲಿ ಬರುತ್ತಾರೆಯೇ? ಬಟ್ಟೆಯಿಂದ ಹೋಲಿಕೆ ಮಾಡುತ್ತಿದ್ದೀರಿ. ಅವರು ಬಣ್ಣದ ಬಟ್ಟೆ ಧರಿಸಿದ್ದಾರೆ, ಅವರಲ್ಲಿ ಭಗವಂತ ಹೇಗೆ ಬರುತ್ತಾರೆ? ಇವರು ಇಷ್ಟು ಸಾಧಾರಣವಾಗಿ ಕಾಣಿಸುತ್ತಾರೆ, ಭಗವಂತ ಇವರಲ್ಲಿ ಹೇಗೆ ಬರುತ್ತಾರೆ? ಈಗ ಅಂತಹ ಮಕ್ಕಳ ಪರೀಕ್ಷೆ ಇನ್ನೂ ಜಾಸ್ತಿ ಆಗುತ್ತದೆ. ಈಗ ನೋಡೋಣ. ಒಳ್ಳೆಯದು. ಆ ಸಮಯದಲ್ಲಿ, ಆ ಕಾಲದಲ್ಲಿ ಯಾವ ಬ್ಯಾಡ್ಜ್ ಇರುತ್ತಿತ್ತು? ಆ ಸಮಯದಲ್ಲಿ ಧೋತಿ ಧರಿಸುತ್ತಿದ್ದರು. ಧೋತಿ. ಇಂದು ನೀವು ಧೋತಿ ಧರಿಸಿ ಮಧುಬನದಲ್ಲಿ ಸುತ್ತಾಡಿ ಹೇಳುತ್ತಾರೆ, ಇವನನ್ನು ಹೊರಹಾಕಿ, ಇವನಿಗೆ ನಿಶ್ಚಯವಿಲ್ಲ ಎಂದು. ಅಂದರೆ ಬಾಬಾ ನಿಯಮಗಳಿಗೆ ಬಂಧಿತರಾಗಿದ್ದಾರೆಯೇ? ಬಾಬಾ ಈ ಸೃಷ್ಟಿಯ ಯಾವುದೇ ನಿಯಮಕ್ಕೆ ಬಂಧಿತರಾಗಿಲ್ಲ. ಯಾರಾದರೂ ಬಿಳಿ ಬಟ್ಟೆ ಧರಿಸಿ ಕುಳಿತರೆ ಅವರಲ್ಲಿ ಬರುತ್ತಾರೆ, ಅಥವಾ ಬ್ಯಾಡ್ಜ್ ಧರಿಸಿ ಕುಳಿತರೆ ಅವರಲ್ಲಿ ಬರುತ್ತಾರೆ ಎಂದು. ಇದು ಕೂಡ ದೇಹಾಭಿಮಾನದ ಗುರುತಾಗಿದೆ. ಮತ್ತು ಬಾಬಾ ಈ ಎಲ್ಲಾ ವಿಷಯಗಳಿಂದ ದೂರ ಕರೆದೊಯ್ಯುವವರಾಗಿದ್ದಾರೆ. ಮಾಡಿ. ಇನ್ನೂ ಸಂಶಯ ಪಡಿ. ಮೊಟ್ಟ ಮೊದಲ ವಿಷಯ, ಪ್ರತಿಯೊಂದು ಮಗುವು ಬುದ್ಧಿಯಲ್ಲಿ ಫಿಟ್ ಮಾಡಿಕೊಳ್ಳಲಿ. ಎಲ್ಲೇ ಕೇಳಿಸಿಕೊಳ್ಳುತ್ತಿರಲಿ, ಎಲ್ಲೇ ಕುಳಿತಿರಲಿ, ಬಾಬಾ ಯಾರಿಗೂ ನಿಶ್ಚಯ ಮಾಡಿಸಲು ಬಂದಿಲ್ಲ. ಯಾರು ಪ್ರೀತಿಯಲ್ಲಿ ಚಡಪಡಿಸುತ್ತಿದ್ದಾರೋ ಬಾಬಾ ಕೇವಲ ಅವರಿಗಾಗಿ ಬಂದಿದ್ದಾರೆ. ಯಾವ ಮಕ್ಕಳು ಟ್ಯಾಲಿ ಮಾಡುತ್ತಾರೆ, ಬಟ್ಟೆ, ಬ್ಯಾಡ್ಜ್ ಅಥವಾ ಸಿಸ್ಟಮ್ ಸರಿಯಾಗಿ ಅನಿಸಿಲ್ಲವೆಂದರೆ ಅವರು ಮೂರ್ಖರಿಗಿಂತಲೂ ಮಹಾಮೂರ್ಖರು. ತಂದೆಯನ್ನು ಗುರುತಿಸಲೇ ಇಲ್ಲ. ಅವರ ಸೆಕ್ಷನ್ ಬೇರೆಯೇ ಇರುತ್ತದೆ. ಮತ್ತು ಇದಕ್ಕಾಗಿಯೇ ಮಾಲೆ ಕೇವಲ 108ರದ್ದೇ ಸ್ಮರಣೆಯಾಗುತ್ತದೆ. ಅಂದ್ರೆ ಮಾಲೆಯನ್ನ ಜಪ ಮಾಡೋದು, ಗಾಯನ ಮಾಡೋದು 108ರ ಮಾಲೆ, 8ರ ಮಾಲೆ. ಯಾರೋ ಹೇಳುತ್ತಾರೆ, ಅರೆ ಅವರು ಮೊಬೈಲ್ ಕೂಡ ಕೇಳುತ್ತಾರೆ, ಮೊಬೈಲ್ ಕೂಡ ಬಳಸುತ್ತಾರೆ. ಟೆಲಿಫೋನ್ ಅಂದರೇನು? ಏನೆನ್ನುತ್ತಾರೆ ಅದಕ್ಕೆ? ಸೋದರ, ಆ ಸಮಯದಲ್ಲಿ ಟೆಲಿಫೋನ್ ಇರಲಿಲ್ಲ, ಆದ್ದರಿಂದ ಉಪಯೋಗಿಸುತ್ತಿರಲಿಲ್ಲ, ಕೇಳುತ್ತಿರಲಿಲ್ಲ. ಆ ಸಮಯದಲ್ಲಿ ಪತ್ರ ಬರೆಯುತ್ತಿದ್ದರು. ಆ ಸಮಯದಲ್ಲಿ ಯಾವುದರ ಕಾಲವಿತ್ತು? ಪತ್ರದ ಕಾಲ. ಈಗ ಟೆಲಿಫೋನ್ ಬಂದಿದೆ. ಆ ಮಕ್ಕಳಿಗೆ ಟೈಟಲ್ ನೀಡಲು ಕೂಡ ಸ್ವಲ್ಪ ಅನಿಸುತ್ತದೆ, ಏನು ಟೈಟಲ್ ನೀಡಲಿ ಎಂದು. ತಾವೇ ಅರ್ಥ ಮಾಡಿಕೊಳ್ಳಲಿ. ವಿಜ್ಞಾನದ ಸಾಧನವನ್ನು ಮಾಡಲಾಗಿದೆ ಎಂದರೆ ಅದನ್ನು ಉಪಯೋಗ ಮಾಡಿ. ಬಂದಾಗಿ ಬಿಟ್ಟರೆ ಟೆಲಿಫೋನ್ ಯಾರು ಉಪಯೋಗಿಸುತ್ತಾರೆ? ಪ್ರತಿಯೊಬ್ಬರು ತಮ್ಮ ತಮ್ಮ ಬುದ್ಧಿಗನುಸಾರವಾಗಿ ತಂದೆಯನ್ನು ಪರೀಕ್ಷಿಸುತ್ತಾರೆ. ಅರೆ, ಅವರು ಹಾಗಿದ್ದರು, ಅವರು ಗಾಡಿ ಓಡಿಸುತ್ತಿದ್ದರು, ಅಂದ್ರೆ ಬಾಬಾ ಬರ್ತಾರೆ ಅಂತ ಹೇಳ್ತಾರೆ, ಮತ್ತು ಅವ್ರು ಗಾಡಿ ಓಡಿಸ್ತಾರೆ. ಅಥವಾ ಅವರು ಇದನ್ನು ಮಾಡುತ್ತಿದ್ದರು, ಅಲ್ಲಿಗೆ ಹೋಗುತ್ತಿದ್ದರು. ಬಾಬಾ ಹೇಗೆ ಬರುತ್ತಾರೆ ಇವರ ತನುವಿನಲ್ಲಿ ಎಂದು? ಇವು ಬಹಳ ಮೂರ್ಖತನದ ಮಾತುಗಳು. ಇವು ದೇಹಿ ಅಭಿಮಾನಿ ಮಕ್ಕಳ ಗುರುತಲ್ಲ. ಇವುಗಳಿಂದ ಯಾರು ಟ್ಯಾಲಿ ಮಾಡುತ್ತಾರೋ ಅವರು ತಮ್ಮ ಸೆಕ್ಷನ್ ಅನ್ನು ತಾವೇ ಫಿಕ್ಸ್ ಮಾಡಿಕೊಳ್ಳಲಿ. ಸರಿತಾನೆ? ನಿಶ್ಚಯ ಬುದ್ಧಿ ಮಕ್ಕಳು ಯಾರು? 108 ಯಾಕೆ? ಇದೇ ಕಾರಣಕ್ಕೆ ನಿಶ್ಚಯ ಬುದ್ಧಿಯ ಮಕ್ಕಳ ಮಾಲೆಯೇ ಸ್ಮರಣೆಯಾಗುತ್ತದೆ. 8 ಮಂದಿ ವಜ್ರಗಳಾಗಿದ್ದಾರೆ, 8 ಮಂದಿಯ ಗದ್ದುಗೆಯಾಗಿದ್ದಾರೆ. ಅಂದ್ರೆ ಅವರ ಪೀಠ ರೆಡಿ ಆಗತ್ತೆ. ಅವರದೇ ಗಾಯನವು ದೊಡ್ಡದಿದೆ. 108 ಕೂಡ ಪಕ್ಕಾ ಇರುತ್ತಾರಲ್ಲವೇ ಸಹೋದರರೇ? 8ರದ್ದೇ 108 ಆಗಿರುತ್ತಾರೆ. ಅವರು ಹೇಗಿರುತ್ತಾರೆ? 8 ಮಣಿಯಂತೆಯೇ ಇರುತ್ತಾರಲ್ಲವೇ? ಸ್ವಲ್ಪ ವ್ಯತ್ಯಾಸ. 108 8ರ ಮಾಲೆಯ ಮಣಿಗಳು ಮಕ್ಕಳೇ ಆಗಿರುತ್ತಾರಲ್ಲವೇ? ಸರಿಯಲ್ಲವೇ? ಒಳ್ಳೆಯದು. ಸರಿತಾನೆ ಮಕ್ಕಳೇ? ಆತ್ಮಿಕ ಮಕ್ಕಳು ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯ. ವರದಾನ: ಪ್ಲಾನಿಂಗ್ ಬುದ್ಧಿ ಭವ. ಶಿಕ್ಷಣದ ಮೇಲೆ ಹೃದಯದ ಪ್ರೀತಿ ಇರಬೇಕು. ಯಾರಿಗೆ ಹೃದಯದಿಂದ ಶಿಕ್ಷಣದ ಮೇಲೆ ಪ್ರೀತಿ ಇರುತ್ತದೋ ಅವರು ಸದಾ ತಮ್ಮನ್ನು ಮತ್ತು ಇತರರನ್ನು ಬ್ಯುಸಿಯಾಗಿ ಇಡಬಲ್ಲರು. ಆದ್ದರಿಂದ ಸದಾ ಬ್ಯುಸಿಯಾಗಿರಿ ಮತ್ತು ಸ್ವಯಂ ಕೂಡ ವಿಘ್ನ ವಿನಾಶಕರಾಗಿ ಮತ್ತು ಇತರರನ್ನು ಕೂಡ ವಿಘ್ನ ವಿನಾಶಕರನ್ನಾಗಿ ಮಾಡಿ. ಪ್ಲಾನಿಂಗ್ ಬುದ್ಧಿಯವರಾಗಿ ಮೊದಲು ಸ್ವಯಂಗಾಗಿ ಪ್ಲಾನ್ ಮಾಡಿ, ನಂತರ ಸೇವೆಯ ಪ್ಲಾನ್ ಮಾಡಿ. ಮೊದಲು ಸ್ವಯಂಗೆ ಟೀಚರ್, ನಂತರ ಇತರರಿಗೆ ಟೀಚರ್. ಪ್ಲಾನಿಂಗ್ ಬುದ್ಧಿಯವರು ಸದಾ ಬ್ಯುಸಿಯಾಗಿರುತ್ತಾರೆ. ಸ್ವಯಂನ
ಮತ್ತು ಸೇವೆಯ ಪ್ಲಾನ್ ಮಾಡಿ. ಇಂತಹ ಪ್ಲಾನಿಂಗ್ ಬುದ್ಧಿಯವರಾಗಿದ್ದೀರಾ ಅಥವಾ ಸಿದ್ಧಪಡಿಸಿದ ಪ್ಲಾನ್ ಸಿಕ್ಕರೆ ಮಾಡುತ್ತೀರಾ? ಒಳ್ಳೆಯದು. ಓಂ ನಮಃ ಶಿವಾಯ.